ಮುಖ್ಯಮಂತ್ರಿಗಳಿಗೆ ಎಷ್ಟು ಸವಾಲುಗಳಿರುತ್ತೆ? ಯಾಕಂದ್ರೆ ನೀವು ಒಬ್ರು ಮುಖ್ಯಮಂತ್ರಿ ಆಗಿದ್ದಂತವ್ರು, ನಿಮ್ಮ ತಂದೆ ಕೂಡ ಮುಖ್ಯಮಂತ್ರಿ ಆಗಿದ್ದಂತವ್ರು. ಒಬ್ಬ ಸಿಎಂಗೆ ಸವಾಲುಗಳು ಎಷ್ಟಿರುತ್ತೆ? ಸಿಎಂ ಚೇರ್ ಅಂದ್ರೆ ಮುಳ್ಳಿನ ಕುರ್ಚಿ, ಹೊರಗಡೆ ನೋಡಕ್ ಬಹಳ ಚೆನ್ನಾಗಿರ್ತದೆ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಎಲ್ಲಕ್ಕಿಂತ ದೊಡ್ಡ ಪ್ರೆಷರ್ ಏನಪ್ಪಾ ಅಂತಂದ್ರೆ ಡಿಸಿಷನ್ ಮೇಕಿಂಗ್ ಬ್ರಿಂಗ್ಸ್ ಇನ್ ಲಾಟ್ ಆಫ್ ಪ್ರೆಷರ್ ಟು ಎನಿ ಪರ್ಸನ್. ದಟ್ ಟು ಯಾವಾಗಂತಂದ್ರೆ ನೀವು ನ್ಯಾಯಸಮ್ಮತವಾಗಿ ಡಿಸಿಷನ್ ಮಾಡಿದಾಗ ಬಹು ಜನರಿಗೆ ಅದಕ್ಕೆ ಗೊತ್ತಾಗಲ್ಲ ಅಥವಾ ಹಿಡಿಸೋದಿಲ್ಲ, ಅದನ್ನು ತಿಳಿಸಿ ಹೇಳುವಂಥದ್ದು ಬಹಳ ಕಷ್ಟ. ಇವೆಲ್ಲ ದಿನನಿತ್ಯ ಇರ್ತದೆ. ಬಟ್ ನಾವು ದಿನನಿತ್ಯನೇ ನೀವು ಎವ್ರಿ ಡೇ ಪ್ರೆಷರ್ ಇದ್ರೆ ಇಟ್ ಬಿಕಮ್ಸ್ ದ ವೇ ಆಫ್ ಲೈಫ್. ನಾವು ಅದರಲ್ಲಿ ಎಕ್ಸ್ಪರ್ಟೀಸ್ ಹೊಂದೇವೆ. ಮತ್ತು ಧೈರ್ಯವಾಗಿ ನೋಡ್ರಿ, ಎಷ್ಟು ಜನ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇದೆ, ಎಷ್ಟು ದಿವಸ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇದೆ. ಆತ್ಮಸಾಕ್ಷಿಯಾಗಿ ನಡ್ಕೋಬೇಕು. ನಾವು ಮುಖ್ಯಮಂತ್ರಿ ಕುರ್ಚಿಯಿಂದ ತೆಳಗೆ ಇಳಿದ ಮೇಲೂ ಕೂಡ ಹಿಂತಿರುಗಿ ನೋಡಿದಾಗ ನಮ್ಮ ಆತ್ಮಸಾಕ್ಷಿಯಲ್ಲಿ ನಾವು ಕೆಳಗಡೆ ಹೋಗಬಾರ್ದು, ಕಣ್ಣಲ್ಲಿ ಕೆಳಗಡೆ ಹೋಗಬಾರ್ದು. ಆ ರೀತಿ ಆತ್ಮಸಾಕ್ಷಿಯಾಗಿ ನಡ್ಕೊಂಡಾಗ ಎಲ್ಲವೂ ಒಳ್ಳೇದಾಗ್ತದೆ. ನೀವು ಮುಖ್ಯಮಂತ್ರಿ ಆಗಿದ್ದಾಗ ನಿಮಗೆ ಎದುರಾದಂತಹ ಸವಾಲುಗಳು ಎಷ್ಟು? ತುಂಬಾ ಇದಾವೆ. ಈಗ ಒಂದು ದಕ್ಷಿಣ ಕನ್ನಡ ಭಾಗದಲ್ಲಿ ಕೊಲೆಗಳು ಆಗ್ತಾ ಇತ್ತು, ಬೇರೆ ಬೇರೆ ಆರೋಪಗಳು ಕೇಳಿ ಬರ್ತಾ ಇತ್ತು, ಪೇ ಸಿಎಂ ಆಯ್ತು, 40% ಸರ್ಕಾರ ಆರೋಪಗಳು ಕೇಳಿ ಬಂತು. ಇದೆಲ್ಲವೂ ಕೂಡ ರಾಜ್ಯಕ್ಕೆ ಗೊತ್ತಿದೆ. ಯಾರಿಗೂ ಗೊತ್ತಿಲ್ಲದಂತ ಸವಾಲು ನಿಮ್ಗೆ ಯಾವತ್ತು ಎದುರಾಗಿತ್ತು? ಎಲ್ಲಕ್ಕಿಂತ ದೊಡ್ಡ ಸವಾಲು ಕೋವಿಡ್ ನಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದು. ಕೋವಿಡ್ ಸಂದರ್ಭದಲ್ಲಿ ಆ ಕೋವಿಡ್ ನಿಂದ ರಾಜ್ಯದ ಆರ್ಥಿಕ ದುಸ್ಥಿತಿಯನ್ನು ಹೊರಗೆ ತರಬೇಕು, ಮತ್ತೆ ಅದು ಅಭಿವೃದ್ಧಿ ಪಥದಲ್ಲಿ ಹೋಗಬೇಕು. ಮತ್ತೆ ನಮ್ಮ ಗ್ರೋತ್ ರೇಟ್ ಏನಿದೆ, ನಮ್ಮ ಕರ್ನಾಟಕದ ಒಂದು ಗ್ರೋತ್ ರೇಟ್ ಏನಿದೆ, ಅದು ಮಾಡಿ ಎಲ್ಲ ಯುವಕರಿಗೆ ಒಳ್ಳೆ ಶಿಕ್ಷಣ ಮತ್ತು ಕೆಲಸದ ಅವಕಾಶಗಳನ್ನು ಮಾಡಿಕೊಡ್ಬೇಕನ್ನುವಂಥದ್ದು ಬಹಳ ದೊಡ್ಡ ಸವಾಲಿತ್ತು. ಯಾಕಂದ್ರೆ ಕೋವಿಡ್ನಲ್ಲಿ ಬಹಳಷ್ಟು ಹಿಂಜರಿತಾಗಿತ್ತು ಆರ್ಥಿಕವಾಗಿ. ನೀವು ಆರ್ಥಿಕವಾಗಿ ಸಾಮರ್ಥ್ಯ ಇದ್ರೆ ತಾನೇ ಎಲ್ಲವನ್ನೂ ಕೂಡ ಮಾಡಕ್ಕೆ ಸಾಧ್ಯ ಇದೆ. ಹೀಗಾಗಿ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದ್ವಿ. ಅದಕ್ಕೆ ಪ್ರತಿಫಲವೂ ಕೂಡ ಸಿಕ್ತು. ಕೇವಲ ಒಂದು ವರ್ಷ ಎಲ್ಲ ಆರ್ಥಿಕ ತಜ್ಞರು ಹೇಳಿದ್ರು, ಕೋವಿಡ್ನಿಂದ ಆರ್ಥಿಕ ಪರಿಸ್ಥಿತಿ, ಕೋವಿಡ್ ಪೂರ್ವದಲ್ಲಿರುವ ಆರ್ಥಿಕ ಪರಿಸ್ಥಿತಿಗೆ ಹೋಗಬೇಕಾದ್ರೆ 5 ವರ್ಷ ಬೇಕು ಅಂತಿದ್ರು. ಅದು ನಾವು ಕೇವಲ 2 ವರ್ಷದಲ್ಲ ಸಾಧನೆ ಮಾಡಿದ್ವಿ. ಐ ಕುಡ್ ಗಿವ್ ಅ ಸರ್ಪ್ಲಸ್ ಬಜೆಟ್ ಅನ್ನು ನಾನು ಕೊಟ್ವಿ. ಯಾಕೆ ಕೊಟ್ವಿ ಅಂತಂದ್ರೆ ನಮ್ಮ ಜನ ನಮಗೆ ಸ್ಪಂದನೆಯನ್ನು ಮಾಡಿದ್ರು. ಕೋವಿಡ್ನಿಂದ ಹೊರಗಡೆ ಬಂದಾಗ ಧೈರ್ಯವಾಗಿ ಹೊರಗಡೆ ಬಂದು ತಮ್ಮ ಬಿಸ್ನೆಸ್ ಮಾಡಿದ್ರು, ಕೆಲಸ ಮಾಡಿದ್ರು. ಮತ್ತೆ ಕರ್ನಾಟಕದ ಆರ್ಥಿಕತೆ ಬಹುಭಾಗ ಬೆಂಗಳೂರು ಮೇಲೆ ನಿರ್ಮಿತವಾಗಿದೆ. 60% ರೆವೆನ್ಯೂ ಕಮ್ಸ್ ಫ್ರಮ್ ಬೆಂಗಳೂರು. ಆ 60% ಅಲ್ಲಿ 70% ಕಮ್ಸ್ ಫ್ರಮ್ ಐಟಿ, ಬಿಟಿ ಅಂಡ್ ಅದರ್ ನ್ಯೂ ಟೆಕ್ನಾಲಜೀಸ್. ಆ ಮಕ್ಕಳು ಕೋವಿಡ್ನಲ್ಲೂ ಕೆಲಸ ಮಾಡಿದ್ರು, ಕೋವಿಡ್ ನಂತರವೂ ಕೂಡ ವರ್ಕ್ ಫ್ರಮ್ ಹೋಮ್ ಅಂತ ಕೆಲಸ ಮಾಡಿದ್ರು. ಕೋವಿಡ್ ನಂತರವೂ ಕೂಡ ಕೆಲಸ ಮಾಡಿ ಔಟ್ಪುಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಅದರ ಪ್ರತಿಫಲ ನಮ್ಮ ಆದಾಯವೂ ಕೂಡ ಹೆಚ್ಚಾಯಿತು. ರಾಜ್ಯದ ಆದಾಯ ಹೆಚ್ಚಾಯಿತು, ಇಂಡಿವಿಜುವಲ್ ಆದಾಯ ಹೆಚ್ಚಾಯಿತು, ಸರ್ಕಾರಕ್ಕೆ ಆದಾಯ ಬಂತು. ಅದರ ಮುಖಾಂತರ ನಾವು ಮತ್ತೆ ವೆಲ್ಫೇರ್ ಮೆಜರ್ಸ್ ಅನ್ನು ತಗೊಳ್ಳಕ್ಕೆ ಸಾಧ್ಯ ಆಯಿತು. ಅನಾವಶ್ಯಕವಾಗಿರುವಂತಹ ಖರ್ಚನ್ನ ನಾವು ಕಡಿಮೆ ಮಾಡಿದ್ವಿ. ಏನು ಕೋವಿಡ್ನಲ್ಲಿ ಅನಾವಶ್ಯಕ ಖರ್ಚನ್ನು ಕಡಿಮೆ ಮಾಡಿದ್ವಿ, ಅದನ್ನ ಮುಂದುವರಿಸಿಕೊಂಡು ಹೋದ್ವಿ ನಾವು. ಇವತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಅತಿ ಹೆಚ್ಚು ನಾವು ಮಾಡಿರುವಂತದ್ದು ಕೋವಿಡ್ ನೆಕ್ಸ್ಟ್ ಇಯರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚು ಮಾಡಿದ್ವಿ. ಅದು ಇವತ್ತೇನಾಗಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಲ್ಮೋಸ್ಟ್ ನಿಲ್ ಆಗಿದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಬಂಡವಾಳ ವೆಚ್ಚ. ಬಂಡವಾಳ ವೆಚ್ಚದಲ್ಲಿ ನೀವು ಹಾಕಿದ್ರೆ ಅದು ಕೈಗೆ ಕೆಲಸನೂ ಕೊಡ್ತದೆ, ಅಸೆಟ್ ಕ್ರಿಯೇಟ್ ಆಗುತ್ತೆ, ಆಸ್ತಿ ಆಗುತ್ತೆ, ಮುಂದೆ ಹೆಚ್ಚಿನ ಆರ್ಥಿಕತೆಗೆ ಅನುಕೂಲ ಆಗ್ತದೆ. ಅದ್ಯಾವುದೂ ಇವತ್ತು ಆಗ್ತಾ ಇಲ್ಲ. ಒಂದೇ ಮಾತಲ್ಲಿ ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ, ಸ್ಟೀಲಿಂಗ್ ಫ್ರಮ್ ದ ಫ್ಯೂಚರ್ ಅಂತ, ಭವಿಷ್ಯದಿಂದ ಕಳ್ಳತನ ಮಾಡುವಂತದ್ದು. ಇವತ್ತಿನ ಸರ್ಕಾರದ ಆರ್ಥಿಕ ನೀತಿಯಿಂದ ಮುಂದೆ ನಮ್ಮ ಮಕ್ಕಳ ಭವಿಷ್ಯದಿಂದ ಕಳ್ಳತನ ಮಾಡ್ತಾ ಇದ್ದಾರೆ. ಅವರು ಅವಕಾಶ ವಂಚಿತರು ಮಾಡ್ತಾ ಇದ್ದಾರೆ. ಕೆಲಸಗಳಿಲ್ಲ, ಶಾಲೆಗಳಲ್ಲಿ ಟೀಚರ್ ಇಲ್ಲ, ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ. ಯಾವ ತರದ ಸಮಾಜ ನಿರ್ಮಾಣ ಮಾಡ್ತೀವಿ ನಾವು? ಮಕ್ಕಳ ಭವಿಷ್ಯ ಏನಾಗ್ತದೆ? ಇನ್ನು 5-10 ವರ್ಷಕ್ಕೆ ಸಬಲವಾಗಿರುವಂತಹ ವಿದ್ಯಾವಂತರಾಗಿರುವಂತಹ ಯುವಕರು ತಯಾರು ಮಾಡಿದಾಗ ದೇಶನೂ ಕಟ್ಟಬಹುದು, ರಾಜ್ಯನೂ ಕಟ್ಟಬಹುದು, ಆದಾಯನೂ ಹೆಚ್ಚಬಹುದು. ರಾಜ್ಯ
ಮತ್ತೊಮ್ಮೆ ಸಾಲದ ಸುಲುಕು ಸಿಕ್ಕಿದೆ. ಉದಾಹರಣೆಗೆ ನಾವು ಇದ್ದಾಗ ಸುಮಾರು 67,000 ಕೋಟಿ ಸಾಲ ತೆಗೆದಕ್ಕೆ ನಾವು ಬಜೆಟ್ನಲ್ಲಿ ನಾವು ಅನುಮೋದನೆ ತಗೊಂಡಿದ್ವಿ. ಆದರೆ ನಾವು ತೆಗೆದುಕೊಂಡಿದ್ದು ಕೇವಲ 58,000 ಕೋಟಿ. 10,000 ಕೋಟಿ ನಮ್ಗೆ ತಗೊಳಕ್ ಅವಕಾಶ ಇದ್ರು ನಾವು ತಗೊಳ್ಳಿಲ್ಲ. ಆದ್ರೆ ಇಲ್ಲಿ ಹಂಗಿಲ್ಲ. ಪ್ರತಿ ವರ್ಷ 1 ಲಕ್ಷ, 1,05,000, 1,14,000 ಒಟ್ಟು 3.5 ಲಕ್ಷ ಕೋಟಿ 3 ವರ್ಷದಲ್ಲಿ ತಗೊಂಡಿದ್ದಾರೆ. ಅತಿ ಹೆಚ್ಚು ಸಾಲ ಅವತ್ತು ಕೋವಿಡ್ ಇದ್ದಾಗಲೂ ಕೂಡ ನಾವು ತಗೊಂಡಿರಲಿಲ್ಲ. ಈ ಕೋವಿಡ್ ಎಲ್ಲ ಆರ್ಥಿಕತೆ ಚೆನ್ನಾಗಿದ್ದಾಗಲೂ ಕೂಡ ಇಡೀ ವಿಶ್ವದಲ್ಲಿ ಆರ್ಥಿಕತೆ ಎಷ್ಟೇ ಇದ್ರೂ ಕೂಡ ನಮ್ಮ ಭಾರತದ 6.5 ಅವರೇಜ್ ಇದೆ, ಕರ್ನಾಟಕದ 7% ಇದೆ. ಇಷ್ಟು ಜನ ದುಡಿದು ನಿಮಗೆ ತೆರಿಗೆಯನ್ನು ಕೊಟ್ಟರೂ ಕೂಡ ನೀವು ಹೆಚ್ಚಿನ ಸಾಲ ಯಾಕೆ ತಗೊಳ್ತಾ ಇದ್ದೀರಿ, ಎದಕ್ಕೋಸ್ಕರ ತಗೊಳ್ತಾ ಇದ್ದೀರಿ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ಅನುಪಯುಕ್ತವಾಗಿರುವಂತಹ ಅನ್ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ಗೆ ನಿಮ್ಮ ರಾಜಕೀಯ ಲಾಭಕ್ಕಾಗಿ ಕಾರ್ಯಕ್ರಮಗಳನ್ನು ಮಾಡಿ ಜನರ ಬೆವರ ದುಡ್ಡನ್ನು ಕೊಡ್ತಾ ಇದ್ದೀರಿ, ನಿಮ್ ಸ್ವಂತ ದುಡ್ಡು ಕೊಡ್ತಾ ಇಲ್ಲ. ಅಲ್ಲಿ ಹೋಗ್ಲಿ, ಜನರಿಗಾದ್ರೂ ಒಳ್ಳೇದಾಗ್ತದ? ಜನರು ಕೂಡ ಏನು ಒಳ್ಳೇದಾಗ್ತಾ ಇಲ್ಲ. ಹೀಗಾಗಿ ಆಡಳಿತ ಪಕ್ಷದಲ್ಲಿ ಸಾಕಷ್ಟು ವಿರೋಧಾಭಾಸಗಳು ಈಗ ಬರ್ತಾ ಇದ್ದಾವೆ. ಈಗಲಾದರೂ ಸರ್ಕಾರ ತಿದ್ಕೋಬೇಕು. ರಾಜ್ಯದ ಹಣವನ್ನ, ಸಾರ್ವಜನಿಕರ ಹಣವನ್ನ ಕೇವಲ ಟ್ರಸ್ಟಿಗಳು ಮನಸೋ ಇಚ್ಛೆಯಾಗಿ ಅದನ್ನು ಮಾಡಬಾರದು. ಈ ರಾಜ್ಯದ ಒಂದು ಏನು ಐತಿಹಾಸಿಕವಾಗಿರುವಂತಹ ಆರ್ಥಿಕ ಪರಂಪರೆ ಇದೆ, ಅದನ್ನು ಮೊದಲು ಉಳಿಸಬೇಕು ಮತ್ತೆ ಬೆಳೆಸಬೇಕು. ಈಗಿರುವಂತಹ ಕಾಂಗ್ರೆಸ್ ಸರ್ಕಾರ ಎಡುತ್ತಾ ಇದೆಯಾ? ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀನಿ ಅನ್ನೋ ವಿಚಾರವನ್ನ ಹೇಳ್ಕೊಂಡು ಬಂದು ಸರ್ಕಾರವನ್ನ, ಆಡಳಿತ ಚುಕ್ಕಾಣಿ ಹಿಡಿದಂತ ಕಾಂಗ್ರೆಸ್ ಇವತ್ತು ಅದೇ ಗ್ಯಾರಂಟಿಯಿಂದಾಗಿ ಸಾಲದ ಸುಳಿಯಲ್ಲಿ ಸಿಲುಕಿಸುವ ಕೆಲಸಗಳಾಗ್ತಾ ಇದೆಯಾ? ಖಂಡಿತವಾಗಿ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅಂಗೈ ಹೊಣೆಕರಣೆ ಬೇಕಾಗಿಲ್ಲ. ಸುಮಾರು 64,000 ಕೋಟಿ ರೂಪಾಯಿ ನೀವು ಜನ ಕಲ್ಯಾಣಕ್ಕೆ ಖರ್ಚು ಮಾಡಬಹುದಾಗಿತ್ತು. ನೀವು ಮನೆಗಳ ನಿರ್ಮಾಣ, ರಸ್ತೆಗಳ ನಿರ್ಮಾಣ, ಶಾಲೆಗಳ ನಿರ್ಮಾಣ, ಆಸ್ಪತ್ರೆಗಳ ನಿರ್ಮಾಣ ಮತ್ತು ಕೈಗಾರಿಕೆಗಳ ನಿರ್ಮಾಣ ಇವೆಲ್ಲದಕ್ಕೂ ಖರ್ಚು ಮಾಡೋದು ಬಿಟ್ಟು ಯಾವ ಸಾರ್ವಜನಿಕರು ಕೂಡ ನನಗೆ ಬಸ್ಸಲ್ಲಿ ಫ್ರೀ ಕೊಡಿ ಅಂತ ಯಾರು ಕೂಡ ಅರ್ಜಿ ಕೊಟ್ಟಿರಲಿಲ್ಲ. ಮತ್ತೆ ನಮ್ಮ ಜನ ಆ ಬಸ್ಸಿನ ಚಾರ್ಜ್ ಕೊಡುವಷ್ಟು ಕೂಡ ದುಡಿಮೆ ಇದೆ. ನೀವು ಓಟಿಗೋಸ್ಕರ ಮಾಡಿರುವಂತ ಈಗ ಅಕ್ಕಿ ಕೇಂದ್ರ ಸರ್ಕಾರ 5 ಕೆಜಿ ಕೊಡ್ತದೆ, ಮತ್ತೆ ನಾವು 5 ಕೆಜಿ ಕೊಡ್ತೀವಿ ಅಂದ್ರೆ ಈಗ ಗೊತ್ತಾಗಿದೆ 5 ಕೆಜಿ ಸಾಕು ಅಂತ. ಈ 2.5 ವರ್ಷ ದುಡ್ಡು ಕೊಟ್ರಿ. ಈ ತರದ ಯಾವುದೇ ರೀತಿಯ ಪೂರ್ವಭಾವಿಯ ಚಿಂತನೆ ಇಲ್ಲದೆ, ಜನಪರವಾಗಿರದ ಚಿಂತನೆ ಇಲ್ಲದೆ ನೋಡಿ, 2 ತರದ ರಾಜಕಾರಣ ಇರ್ತದೆ. ಒಂದು ಪವರ್ ಪೊಲಿಟಿಕ್ಸ್, ಇನ್ನೊಂದು ಪೀಪಲ್ ಪೊಲಿಟಿಕ್ಸ್. ನೀವು ಪವರ್ ಪೊಲಿಟಿಕ್ಸ್ ಮಾಡಿದಾಗ ಜನರ ಹಿತ ಸಂಪೂರ್ಣವಾಗಿ ಕಳೆಯುತ್ತದೆ. ಇವ್ರು ಮಾಡ್ತಿರೋದು ಕೇವಲ ಅಧಿಕಾರ ಬರಕ್ಕಾಗಿ, ಅಧಿಕಾರದಲ್ಲಿ ಉಳಿಯೋದಕ್ಕಾಗಿ ಈ ಕೆಲಸವನ್ನು ಮಾಡ್ತಾರೆ. ನವೆಂಬರ್ ಕ್ರಾಂತಿ ಅಂತೇಳಿ ಇವತ್ತು ರಾಜಕೀಯ ಪಡಸಾಲಲ್ಲಿ ಚರ್ಚೆಗಳಾಗ್ತಾ ಇದೆ. ನಿಮ್ಮ ಪ್ರಕಾರ ಕ್ರಾಂತಿ ಆಗೋದು ಸಿದ್ಧಾನ ಅಥವಾ ಇದೆಲ್ಲವೂ ಕೂಡ ಸುಮ್ಮನೆ ಪ್ರಚಾರಕ್ಕೋಸ್ಕರ? ಅಲ್ಲ, ಇದು ಅವ್ರು ಮಾತಾಡ್ತಿರುವಂತಹ ಕ್ರಾಂತಿಗೂ ನಿಜವಾದ ಕ್ರಾಂತಿಗೂ ವ್ಯತ್ಯಾಸ ಇದೆ. ಏನ್ ಕ್ರಾಂತಿ? ಬದಲಾವಣೆ ಆಗಬೇಕು. ಏನ್ ಬದಲಾವಣೆ ಆಗ್ತದೆ? ಒಬ್ಬ ವ್ಯಕ್ತಿ ಬದಲಾವಣೆಯಿಂದ ಏನು ಸರ್ಕಾರದಲ್ಲಿ ಏನು ನೀತಿ ಬದಲಾವಣೆ ಆಗುತ್ತಾ? ಅವ್ರ ವಿಚಾರಗಳ ಬದಲಾವಣೆ ಆಗುತ್ತಾ? ಕಾರ್ಯಕ್ರಮ ಬದಲಾವಣೆ ಆಗುತ್ತಾ? ರಾಜ್ಯದ ಹಿತಾಸಕ್ತಿ ಕಾಪಾಡುವಂತದ್ದು ಏನಾದರೂ ಬದಲಾವಣೆ ಆಗುತ್ತೆ? ಏನಾಗೋದಿಲ್ಲ. ದ ಮಿಸರಿ ಆಫ್ ದ ಪೀಪಲ್ ಕಂಟಿನ್ಯೂ. ಯಾವ ತರದ ಕ್ರಾಂತಿ? Co-powered by Canara Bank. Together we can. Beverage partner Campa Energy. Energia Blast Superfast. पेमेंट्स पार्टनर भीम. भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्न साई गोल्ड पैलेस